ಇವ್ರ ಮೇಲೆ ವೀರೇಶ್ ಅವ್ರ ಮೇಲೆ. ಅದು MLA ಅವರ ಸಮ್ಮುಖದಲ್ಲಿ ಇದು ಭಾಳ ಖಂಡನೀಯ. ಯಾಕಂದರೆ ಈಗ ಮೊನ್ನೆ ಶಿಡ್ಲಘಟ್ಟದಲ್ಲಿ ಕಮಿಷನರ್ ಮೇಲೆ ಮಾಡಿದ್ರು, ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ದುರಾಡಳಿತ ಇಲ್ಲೇ ಗೊತ್ತಾಗ್ತಾ ಇದೆ. ಯಾಕಂದರೆ ಯಾರ ಮೇಲೂ ಕಂಟ್ರೋಲ್ ಇಲ್ಲ, ಶಾಸಕರಾಗಲಿ ಕಾರ್ಪೊರೇಟರ್ಸ್ ಮೇಲೆ ಕಂಟ್ರೋಲ್ ಇಲ್ಲ. ಹೀಗೆಲ್ಲ ಇದು ಮಾಡ್ತಾಯಿದ್ರೆ ಈಗ ಶಿಡ್ಲಘಟ್ಟದಲ್ಲಿ ಕೂಡ ಮಾಡಿ ಎಲ್ಲ ಪ್ರೆಷರ್ ಮಾಡಿ ಎಲ್ಲ ಪ್ರತಿಭಟನೆ ಮಾಡಿ 1 ತಿಂಗಳಿಗೆ ಅರೆಸ್ಟ್ ಮಾಡಿದ್ರು ಅವ್ರನ್ನ. ನಾವೇನು ಹೇಳೋದಂದ್ರೆ ಈ ಕಾರ್ಪೊರೇಟರ್ ಇಮಿಡಿಯೇಟಾಗಿ SP ಮೇಡಮ್ ಅವ್ರಿಗಾಗಲಿ, ಆಮೇಲೆ ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ, ಉಸ್ತುವಾರಿ ಸಚಿವರಿಗಾಗಲಿ ಇದ್ರ ಬಗ್ಗೆ ನಿಮ್ಮ ಕಾರ್ಪೊರೇಟರ್ ಅಂತೇಳಿ ಸಪೋರ್ಟ್ ಮಾಡೋದು ಬೇಡ. ಯಾರೇ ಆಗಲಿ ಅವ್ರು, ಯಾಕಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್, ಆಮೇಲೆ ರಾಜ್ಯ ನೌಕರರ ಸಂಘದ ಅಧ್ಯಕ್ಷರು ಕೂಡ ಇದು ಸೀರಿಯಸ್ ಆಗಿ ರಾಜ್ಯದಲ್ಲಿ ಕೂಡ ಒಂದು ಪ್ರತಿಭಟನೆ ಮಾಡಿ ಅವ್ರನ್ನ ಯಾರು ಇದು ಮಾಡಿದಾರೋ ಅವ್ರನ್ನ ಇಮಿಡಿಯೇಟಾಗಿ ಅರೆಸ್ಟ್ ಮಾಡ್ಬೇಕಂದ್ರೆ ಅದು ನಮ್ಮ ಇದು. ಯಾಕಂದರೆ ಪೌರ ಕಾರ್ಮಿಕರು ಇಲ್ಲ ಅಂದರೆ ನಮ್ಮ ಜೀವನನೇ ಅಸ್ತವ್ಯಸ್ತ. ಬಳ್ಳಾರಿಯಲ್ಲಿ ಯಾರೇ ಆಗಲಿ ಪೌರ ಕಾರ್ಮಿಕರು ಇದ್ರೇ ಜೀವನ ನಡೆಯೋದು. ಬೆಳಿಗ್ಗೆ ಎದ್ರೆ ಕ್ಲೀನ್ ಮಾಡೋರು ಅವರು, ಕರೆಂಟು, ವಾಟ್ರು, ಈ ಕುರಿತಂತೆ ಮಹಾನಗರ ಪಾಲಿಕೆಯ ನೌಕರ ಸಂಘದ ವತಿಯಿಂದಲೂ ಕೂಡ ಕಾನೂನು ಕ್ರಮವನ್ನು ಜರುಗಿಸಲಿಕ್ಕೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ. ಇದನ್ನು ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರ ಪರವಾಗಿ ನಾನು ಕೂಡ ವ್ಯಕ್ತಿಗತವಾಗಿ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತು ಈ ರೀತಿಯ ಘಟನೆ ಮತ್ತು ಯಾರಿಗೂ ಕೂಡ ಸರ್ಕಾರಿ ನೌಕರರಿಗಾಗಲಿ ಮಹಾನಗರ ಪಾಲಿಕೆ ಸಿಬ್ಬಂದಿ ಅಧಿಕಾರಿ ವರ್ಗದವರಿಗಾಗಲಿ ಆಗಬಾರ್ದು. ಎಲ್ಲರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನಿಮ್ಮ ಜೊತೆಗೆ ನಾವು ಇರ್ತೀವಿ. ನಿಮ್ಗೆ ಏನಾದರೂ ಕೂಡ ಕರೀರಿ, ನಾವೆಲ್ಲ ಬಂದು ಮುಂದೆ ನಿಂತು ಕೆಲಸ ಮಾಡೋಣ, ನಾವೆಲ್ಲ ಸೇರಿ ಮಾಡೋಣ ಅಂತ ಕೂಡ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಮಾಡಬೇಡ್ರಿ ದಯವಿಟ್ಟು. ಯಾಕಂದರೆ ನೆಕ್ಸ್ಟ್ ನೀವು ಸರ್ಕಾರದ ನೌಕರರು, ನೀವು ಅವ್ರಿಗೆ ಮಾಡಿದ್ರು ನಿಮಗೆ ಮಾಡ್ದಂಗೆ. ದಯವಿಟ್ಟು ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ ಹೇಳ್ತೀನಿ, ದಯವಿಟ್ಟು ಇದನ್ನು ಸೀರಿಯಸ್ ಆಗಿ ತೊಗೊಬೇಡ್ರಿ. ರಾಜಕೀಯವಾಗಿ ತಗೋಬೇಡ್ರಿ. ಇದು ಎಲ್ಲಿದ್ರು ಎಲ್ಲಿ ಎಂಪ್ಲಾಯ್ ಆದರೂ ನೀವೇನು ಇದು ಮಾಡ್ತೀರಿ. ದಯವಿಟ್ಟು ಅವ್ರು ಇಮ್ಮಿಡಿಯೇಟ್ ಅರೆಸ್ಟ್. ಇಲ್ಲಾಂದರೆ ಯಾರು ಎದ್ದೇಳಲ್ಲ. ಬಳ್ಳಾರಿ 3 ದಿನ ಸ್ಥಗಿತ ಆದರೆ ಕಾರ್ಪೊರೇಷನ್ ಏನಿರ್ತದಂತ ಪಬ್ಲಿಕ್ಗೆ ಗೊತ್ತಾಗ್ತದೆ. ಆ ರೀತಿಯಲ್ಲಿ ಯಾರ ಮೇಲೆ ಮಾತಾಡೋಕ್ಕೂ ಅಧಿಕಾರ ಇಲ್ಲ. ನಂದೀಶ್ ಅಣ್ಣವ್ರು ಹೇಳ್ದಂಗೆ 39 ಜನ ಇನ್ಕ್ಲೂಡಿಂಗ್ ನಾನು MLA ನಾಗೇಂದ್ರಣ್ಣವರು ಇದ್ದವರು ಎಲ್ಲರೂ ತಮಗೆ ಮರ್ಯಾದೆ ಕೊಟ್ಟು ನಾವು ಮಾತಾಡ್ತೀವಿ. ನಮ್ಮ ಕಾರ್ಪೊರೇಟ್ಗಳೆಲ್ಲ ಮಾತಾಡ್ತಾರೆ. ಅದರಲ್ಲಿ ಯಾರನ್ನ ಹಂಗೆ ಮಾಡಿದ್ರು ಕೂಡ ನಾವು ಕರೆಕ್ಟ್ ಮಾಡಿಸ್ತೀವಿ. ಅವರು ಈ ಥರ ಮಾತಾಡ್ಬೋದು ಆಫೀಸರ್ ಹತ್ರ ಯಾವ ರೀತಿ. ಇನ್ನೊಂದು ನೀವು ಏನು ಖಾತೆಗಳನ್ನ ಮಾಡಂತ ಹೇಳಿ ನಿಮಗೆ ಫೋರ್ಸ್ ಮಾಡ್ತೀರೋ ಅಂತ ಕೇಳ್ತೀವಿ. ಯಾವತ್ತೂ ನಾವಾಗಿರ್ಬೋದು, ನಮ್ಮ ಕಾರ್ಪೊರೇಟ್ಗಳಾಗಿರ್ಬೋದು ಫೋರ್ಸ್ ಮಾಡಿ ಇಲ್ಲಿಗಲ್ ಮಾಡಿ ಅಂಥೇಳಿ ಯಾವತ್ತೂ ನಾವು ಹೇಳಿಲ್ಲ. ಆ ರೀತಿ ನಿಮಗೆ ಗಮನಕ್ಕೆ ಬಂದಾಗ ಯಾರೇ ಫೋರ್ಸ್ ಮಾಡಿದ್ರು ನೀವು ಮಾಡಬಾರ್ದು. ಅವ್ರು ಎಷ್ಟೇ ಫೋರ್ಸ್ ಮಾಡಿದ್ರು ನಾಳೆ ಬೆಳಿಗ್ಗೆ ಅಟ್ ದ ಎಂಡ್ ಆಫ್ ದ ಡೇ ನಾವೀಗ ಕಮಿಟಿ ಹಾಕಿ ಅಷ್ಟು ದೊಡ್ಡ ನಾವು ಮಾತಾಡಿದ್ವಿ, ನಮ್ಮ ಸೀನಣ್ಣವ್ರು ಮಾತಾಡಿದ್ರು, ಇಬ್ರಾಹಿಂ ಬಾಬು ಅವ್ರು ಮಾತಾಡಿದ್ರು. ನಾವು ಇಂಥ ಅನ್ಯಾಯಗಳು ನಡೆದಾಗ BJP ಕಾಂಗ್ರೆಸ್ ಅಂತ ಏನಿರಲ್ಲ, ಎಲ್ಲರೂ ಒಬ್ಬರೇ ಆಗಿ ನಾವು ಹೋರಾಟ ಮಾಡ್ತೀವಿ. ಅದೇ ರೀತಿಯಲ್ಲಿ ನೀವು ಯಾರೇ ನಿಮಗೆ ಒತ್ತಡದಲ್ಲಿ ತೊಗೊಂಬಂದು ನೀವು ಖಾತೆ ಮಾಡಬೇಕು ಅಂದಾಗ ಅಟ್ ದ ಎಂಡ್ ಆಫ್ ದ ಡೇ ಜೈಲ್ಗೆ ಹೋಗೋದು ಯಾರು? ಅಫಿಷಿಯಲ್ ಸರ್, ನೀವು ನಿಮಗೆ ಜವಾಬ್ದಾರಿ ಇರೋದು. ಈಗ ಇಷ್ಟಕ್ಕೆ ಮುಂಚೆ ಖಾತೆಗಳು ನಡೆದಾಗ ಯಾರು ಬಂದು ನನ್ನ ಹತ್ರ ಹೇಳಿಲ್ಲ, ಸರ್ ನನಗೆ ಒತ್ತಾಯ ಮಾಡಿ ಖಾತೆ ಮಾಡಂತ ಹೇಳ್ತಿದ್ದಾರೆ ಅಂತೇಳಿ. ಆ್ಯಸ್ MLA ನನಗೆ ಯಾರು ಹೇಳಿಲ್ಲ. ಇವರು ಮೇಯರ್ ಆಗಿದ್ರು, ಇವ್ರ ಹತ್ರ ಹೋಗಿ ಯಾರು ಖಾತೆಗಳು ಮಾಡಂತ ಹೇಳಿದ್ದಾರೆ ಅಂತ ಹೇಳಿಲ್ಲ. ಇಷ್ಟು ಮಂದಿ ಕಾರ್ಪೊರೇಟರ್ಗಳಿದ್ದಾರೆ, ಇವರು ಚೇರ್ಮನ್ ಇದ್ದರು, 2-3 ವರ್ಷ ಚೇರ್ಮನ್ ಇದ್ದರು, ಇವ್ರ ಹತ್ರ ಹೇಳಿಲ್ಲ. ಹಂಗೆ ಯಾರನ್ನ ನಾನೇ ಆ್ಯಸ್ MLA ನಾನೇ ಅಪ್ಪ ಬಂದು ಇಲ್ಲಿಗಲ್ ಆಗಿ ನಿಮಗೆ ಖಾತೆ ಮಾಡಬೇಕು ಅಂತಂದಾಗ ನೀವು ಖಡಾಖಂಡಿತವಾಗಿ ಮುಖದ ಮೇಲೆ ನಾನು ಮಾಡೋಕ್ಕಾಗಲ್ಲ ಅಂತೇಳಿ ನೀವು ಹೇಳಬೇಕು. ಅದು ನಿಮ್ಮ ಜವಾಬ್ದಾರಿ ಆಗುತ್ತೆ. ನೀವು ಅವ್ರು ಫೋರ್ಸ್ ಮಾಡಿದ್ದಾರೆ ಅಂತಂದಾಗ ಕೆಲವಷ್ಟು ಟೈಮಲ್ಲಿ ನಮಗೇನು ಅನ್ನಿಸುತ್ತೆ, ನೀವು ಕೂಡ ಅವ್ರ ಹತ್ರ ಏನನ್ನು ಶಾಮೀಲಾಗಿ ಮಾಡಿರ್ಬೋದೇನೋ ಅಂತೇಳಿ ನಮಗೂ ಡೌಟ್ ಬರುತ್ತೆ, ಎಲ್ಲರಿಗೂ ಬರುತ್ತೆ ಸಾಮಾನ್ಯವಾಗಿ. ನೀವು ಯಾರೇ ಅಂತ ಇಲ್ಲಿಗಲ್ ಕೆಲಸ ಮಾಡಂತೇಳಿ ನಾವು ಯಾವತ್ತೂ ಬರಲ್ಲ. ಬಂದರೆ ಕೂಡ ಮುಖದ ಮೇಲೆ ನೀವು ನಾನು ಮಾಡಲ್ಲ ಅಂತ ಹೇಳಿ. ಸ್ಟಾಫ್ ಬಗ್ಗೆ ಹೇಳಿದ್ರಿ, ಸ್ಟಾಫ್ ಬಗ್ಗೆ ಕಮ್ಮಿ ಇದೆ ಅಂತೇಳಿ ನಮಗೆ ಗೊತ್ತಿದೆ, ಮಿನಿಸ್ಟ್ರವ್ರಿಗೂ ಗೊತ್ತಿದೆ. ನಾನು ಭಾಳಷ್ಟು ಸಾರಿ ನಿಮ್ಮ ಹೆಲ್ತ್ ಇವರಿದ್ದಾರಲ್ಲ ಅವ್ರಿಗೂ ಹೇಳಿದ್ದೀನಿ, ಮಲ್ಲನಗೌಡ್ರಿಗೂ ಹೇಳಿದ್ದೀನಿ, ನಿಮ್ಮ ಹತ್ರ ಸ್ಟಾಫ್ ನಮ್ಮ ಮಂಜ